ರಾಜಕೀಯ ಹಾಗೂ ಸಿನಿ ಗಣ್ಯರ ಪಾಲಿನ ಭಕ್ತಿ ಶ್ರದ್ಧೆಯ ಕೇಂದ್ರ ಕೊಲ್ಲೂರು. ರಾಜ್ಯ ಮಾತ್ರವಲ್ಲ, ದೇಶದ ನಾನಾ ಭಾಗದ ಭಕ್ತರ ಸಂಗಮ ಕೇಂದ್ರ ಇದು. ಎಂಜಿಆರ್ ಹಿಡಿದು ಎಲ್ಲರೂ ಕೂಡ ಸಾಮಾನ್ಯವಾಗಿ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟೇ ಕೊಡ್ತಾರೆ. ರಾಜಕೀಯ ಏಳು ಬೀಳು ಕಾಣುವ ಹಂತದಲ್ಲಿ ಜಯಲಲಿತಾ ಕೂಡ ಭೇಟಿ ಕೊಟ್ಟಿದ್ರು. ಜ್ಯೋತಿಷಿ ಸಲಹೆ ಮೇರೆಗೆ 2004ರಲ್ಲಿ ಮಾಜಿ ಸಿಎಂ ಚಂಡಿಕಾಯಾಗ ಕೂಡ ಮಾಡಿಸಿರ್ತಾರೆ. ಇಳೆಯರಾಜ ಸೇರಿ ಅನೇಕ ಸೆಲೆಬ್ರಿಟಿಗಳ ಪಾಲಿನ ಆರಾಧ್ಯ ದೇವತೆ. ಈಗ ಅಧಿಕಾರ ವಹಿಸಿಕೊಂಡಿರುವಂತಹ ವಿಜಯ್ ಕೂಡ ದೇವಿಯ ಮೊರೆ ಹೋಗಿದ್ದಾರೆ. ಹೀಗೆ ಸೆಲೆಬ್ರಿಟಿಗಳು, ರಾಜಕೀಯ ಗಣ್ಯರು ಎಲ್ಲರಿಗೂ ಕೂಡ ಬಹಳ ನಂಟಿರುವಂತಹ ಒಂದು ಜಾಗ ಇದು. ರಾಜ್ಯ ಮಾತ್ರವಲ್ಲ, ದೇಶದ ನಾನಾ ಭಾಗದ ಭಕ್ತರ ಸಂಗಮ ಇಲ್ಲಿ ಹರಿದು ಬರ್ತಾ ಇರುತ್ತೆ. ರಾಜಕೀಯ ಇರ್ಬೋದು, ಸಿನಿ ಗಣ್ಯರು, ಇವರ ಪಾಲಿನ ಭಕ್ತಿ ಶ್ರದ್ಧೆಯ ಕೇಂದ್ರ ಕೊಲ್ಲೂರು ಕ್ಷೇತ್ರ. ಹಾಗಾಗಿ ಈ ಹಿಂದೆಯೂ ಕೂಡ ಏನೆಲ್ಲ ನಡ್ಕೊಂಡ್ ಬಂದಿದೆ, ಅದೇ ರೀತಿ ಈಗ ವಿಜಯ್ ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಂಜಿಆರ್ ಹಿಡಿದು ಎಲ್ಲರೂ ಕೂಡ ಸಾಮಾನ್ಯವಾಗಿ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಡೋದು, ಅಥವಾ ತಮಗೇನು ಇಷ್ಟ ಆಗುತ್ತೋ ಆ ಒಂದು ಕಾಣಿಕೆ ಕೊಡೋದು, ವಿಶೇಷ ಪೂಜೆ ಪುರಸ್ಕಾರ ಮಾಡಿಸೋದು, ಹೋಮ ಹವನ ಮಾಡಿಸೋದು, ಇದೆಲ್ಲವೂ ಕೂಡ ಮಾಡ್ತಾರೆ. ಈಗ ವಿಜಯ್ ಕೂಡ ಅದೇ ರೀತಿಯಾಗಿ ಮಾಡಿಸ್ಲಿಕ್ಕೆ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ರಾಜಕೀಯ ಏಳು ಬೀಳು ಕಾಣುವಂತಹ ಹಂತದಲ್ಲಿ ಈ ಹಿಂದೆ ಜಯಲಲಿತಾ ಅವರು ಕೂಡ ಭೇಟಿ ಕೊಟ್ಟಿದ್ರು. ಈ ಒಂದು ಫೋಟೋದಲ್ಲಿ ಗಮನಿಸ್ತಾ ಇದ್ವಿ. ಜ್ಯೋತಿಷಿ ಕೊಟ್ಟಿರುವಂತಹ ಸಲಹೆ ಮೇರೆಗೆ 2004ರಲ್ಲಿ ಮಾಜಿ ಸಿಎಂ ಚಂಡಿಕಾಯಾಗ ಕೂಡ ಮಾಡಿಸಿರ್ತಾರೆ. ಇಳೆಯರಾಜು ಸೇರಿ ಅನೇಕ ಸೆಲೆಬ್ರಿಟಿಗಳು ಇವರ ಪಾಲಿನ ಆರಾಧ್ಯ ದೇವತೆ. ಹಾಗಾಗಿ ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಅಥವಾ ಕೊಲ್ಲೂರು ಮೂಕಾಂಬಿಕೆಗೆ ಬಂದರೆ ಏನು ಅಂದ್ಕೊಳ್ತೀವೋ ಅದೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಎಲ್ಲರ ಅಪಾರವಾದಂಥ ಒಂದು ನಂಬಿಕೆ. ಹಾಗಾಗಿ ಇಲ್ಲಿ ಬಂದು ಮೊದಲನೇದಾಗಿ ಹರಕೆ ಹೊತ್ಕೊಂಡು ಹೋಗ್ತಾರೆ. ಅದಾದ ನಂತರ ಅವ್ರ ಕೆಲಸ ಆದಮೇಲೆ ಅಥವಾ ಏನು ಅಂದ್ಕೊಂಡಿರ್ತಾರೋ ಅದೆಲ್ಲವೂ ಕೂಡ ಆದ ನಂತರ ಬಂದು ಈ ರೀತಿಯಾಗಿ ಹರಕೆ ತೀರಿಸೋದು, ಇದೆಲ್ಲವೂ ಕೂಡ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹಾಗಾಗಿ ಈಗ ಯಾವುದೇ ಸೆಲೆಬ್ರಿಟಿಗಳೇ ಇರಲಿ ಅಥವಾ ಯಾವುದೇ ರಾಜಕೀಯ ಗಣ್ಯರೇ ಇರಲಿ, ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಈಗ ವಿಜಯ್ ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಈ ಹಿಂದೆ ಜಯಲಲಿತಾ ಅವರು ಭೇಟಿ ಕೊಟ್ಟಿದ್ರು. ಈ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ವಿಜಯ್ ಕೂಡ ಭೇಟಿ ಕೊಟ್ಟಿರೋದನ್ನ ಇವತ್ತಿನ ದೃಶ್ಯಗಳಲ್ಲೂ ಕೂಡ ಗಮನ. ಹೀಗೆ ಸಿಎಂ ವಿಜಯ್ಗೆ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ. ತಮ್ಮ ಕ್ಷೇತ್ರಕ್ಕೆ ಮೊದಲನೇ ಬಾರಿ ಸಿಎಂ ಆದ ನಂತರ ಮೊದಲನೇ ಬಾರಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಖುಷಿ. ಹಾಗಾಗಿ ವಿಜಯ್ ಬಂದು ಇಳಿದಂತೆ ಅವರು ಹೂಗುಚ್ಛ ಕೊಟ್ಟು ಅವರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಭದ್ರತೆ ಕೂಡ ಇದೆ, ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ಕಾರಣ ಈಗಾಗಲೇ ನೋಡಿದ್ವಿ ಉಡುಪಿಯಲ್ಲೆಲ್ಲ ಏನೆಲ್ಲ ಆಗಿದೆ ಅಂತ ಹೇಳಿ. ಒಂದಷ್ಟು ಗಲಾಟೆ ಗದ್ದಲ ಎಲ್ಲವೂ ಕೂಡ ಆಗ್ತಾ ಇತ್ತು. ಅವರ ಕಾರ್ ಮೇಲೆ ಮುತ್ತಿಗೆ ಹಾಕಲಿಕ್ಕೆ ಒಂದಷ್ಟು ಕಾರ್ಯಕರ್ತರು ಕೂಡ ಮುಂದಾಗಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ತಡಿಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ತಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತಂದ್ರೆ ವಾಪಸ್ ಸೇಫ್ ಆಗಿ ಅವ್ರು ಹೋಗಬೇಕು ಅಲ್ಲಿಂದ. ಹಾಗಾಗಿ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆ ಭದ್ರತೆ ಒಂದು ಕಡೆ ಆದರೆ ಹೇಗೆ ಆರೋಗ್ಯ ಸಚಿವರು ಕೂಡ ಅವರನ್ನ ವೆಲ್ಕಮ್ ಮಾಡಿ ಬರಮಾಡಿಕೊಂಡಿದ್ದಾರೆ. ಎಷ್ಟೊತ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಉಡುಪಿ ಭಾಗದಲ್ಲಿ ಇರುವಂತಹ ಒಂದು ಪೊಲೀಸ್ ಭದ್ರತೆ, ಏನು ಕೂಡ ಸಮಸ್ಯೆ ಆಗಬಾರ್ದು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕಾಂತ್. ಈಗ ವಿಜಯ್ ಅಲ್ಲಿ ಬಂದಾಯ್ತು, ಒಂದಷ್ಟು ಡ್ರಾಮಾ ಕೂಡ ಆಯಿತು. ಅಂದ್ರೆ ಕರ್ವೆ ಕಾರ್ಯಕರ್ತರು ಎಲ್ಲ ಒಂದು ರೀತಿಯಾಗಿ ಧಮಕಿ ಹಾಕೋದು ಅಥವಾ ಕಾರ್ಗೆ ಮುತ್ತಿಗೆ ಹಾಕೋದು, ಇದೆಲ್ಲವೂ ಕೂಡ ಒಂದು ಕಡೆ ಆಯಿತು. ಅದರ ಜೊತೆಗೆ ಆರೋಗ್ಯ ಸಚಿವರು ಕೂಡ ಒಂದು ಖುಷಿಯಿಂದ ಅವರನ್ನ ಬರಮಾಡಿಕೊಂಡಿದ್ದಾರೆ. ಈಗ ಏನೆಲ್ಲ ಇದೆ ಅಲ್ಲಿನ ಅಪ್ಡೇಟ್ಸ್? ಈಗ ವಿಜಯ್ ಎಲ್ಲಿಂದರೆ, ಎಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೆಲ್ಲ ಕಾರ್ಯಕ್ರಮ ಇವತ್ತು ನಡೆಯುತ್ತೆ? ಹಲೋ, ಹೌದು ರೋಶ್ನಿ. ಇದೀಗ ತಮಿಳುನಾಡು ಸಿಎಂ ಅವರು ಮಂಗಳೂರಿಗೆ ಬಂದು ತಲುಪಿ ಈಗ ಕೊಲ್ಲೂರು ಉಡುಪಿ ಮಾರ್ಗ ಮೂಲಕ ಕೊಲ್ಲೂರು ನಿನ್ನೆಷ್ಟೇ ಕೆಲ ಸಮಯದಲ್ಲಿ ತಲುಪಲಿದ್ದಾರೆ. ಈ ಅವರು ಬರುವ ಹಿನ್ನೆಲೆ ನಮ್ಮ ಆರೋಗ್ಯ ಸಚಿವರಾದ ಯುಟಿ ಖಾದರ್ ಅವರು ಕೂಡ ಸ್ವಾಗತಿಸಿದ್ದಾರೆ. ಬಳಿಕ ಇಲ್ಲಿ ಅವರ ಅಭಿಮಾನಿಗಳು ಕೂಡ ನೆರೆದಿದ್ದರು. ಅದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಹಾಗೂ ಉಡುಪಿ ಜಿಲ್ಲಾ ಪೊಲೀಸ್ ಕೂಡ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಿತ್ತು. ಅದರ ನಡುವೆ ಕೂಡ ಏನೋ ಕರವೇ ವೇದಿಕೆಯವರು ಕೂಡ ಏನೋ ಒಂದು ಕಪ್ಪು ಬಾವುಟ ಪ್ರದರ್ಶನಕ್ಕೆ ಕೂಡ ತಯಾರಿ ನಡೆಸಿದ್ದರು. ಆದರೆ ಪೊಲೀಸ್ ಇಲಾಖೆ ಎಚ್ಚೆತ್ತ ಕಾರಣ ಯಾರನ್ನು ಕೂಡ ಹೊರಗೆ ಹತ್ತಿರ ಸೆಳೆಯದ ಕಾರಣ
ಇದಕ್ಕೆ ಯಾವುದೇ ಅಹಿತಕರ ಕೂಡ ಘಟನೆ ಕೂಡ ನಡೆಯಲಿಲ್ಲ. ಇದೀಗ ಅವರು ಕೊಲ್ಲೂರು ಇನ್ನಷ್ಟು ಕೆಲವೇ ಸಮಯದಲ್ಲಿ ತಲುಪಲಿದ್ದಾರೆ. ತಲುಪಿದ ಬಳಿಕ ಅಲ್ಲಿ ಏನೋ ವಿಶೇಷ ಪೂಜೆಯನ್ನು ಮಾಡಲಿದ್ದಾರೆ. ಆದ ಬಳಿಕ ಅಲ್ಲಿ ಕೆಲವು ತುದ್ದು ದೇವರ ದರ್ಶನ ಪಡೆದ ಬಳಿಕ ಅವರು ಹಿಂದೆ ತೆರಳಿದ್ದಾರೆ. ರೋಶಿನಿ. ಎಸ್, ಥ್ಯಾಂಕ್ ಯು ಶಶಿಕಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ವಿಜಯ್ ಇನ್ನ ಕೆಲವೇ ಹೊತ್ತಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರಂತೆ. ರಸ್ತೆ ಮಾರ್ಗದಿಂದ ಅವರು ಸಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೇಕಾಗಿರುವಂತಹ ಭದ್ರತೆ ಕೂಡ ಒಂದು ಕಡೆ ಇದೆ ಅಂತ ಹೇಳಿ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಅದರ ಜೊತೆಗೆ ಆರೋಗ್ಯ ಸಚಿವರು ಕೂಡ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು.